ನಮಸ್ಕಾರ. ನಾನು ಡಾಕ್ಟರ್ ಮೃತ್ಯುಂಜಯ್, ಶತಾಯ ಆಯುರ್ವೇದ ಸಂಸ್ಥಾಪಕ. ಇವತ್ತಿನ ಕಾರ್ಯಕ್ರಮ ಬಂದುಬಿಟ್ಟು ಮಂಡಿ ನೋವುಗಳು ಗುಣಪಡಿಸ್ಕೊಳ್ಬೋದು. ಆಶ್ಚರ್ಯ ಅನಿಸುತ್ತಲ್ವ ನಿಮಗೆ? ಯಾಕೆ ಒಂದ್ಸರಿ ಮಂಡಿ ನೋವು ಬಂತು ಅಂತಂದರೆ ಎಷ್ಟೊಂದು ಜನ ಡಾಕ್ಟ್ರ್ ಹೇಳ್ತಾರೆ ಮೂಳೆ ಸೌದಿದೆ, ಇನ್ಮೇಲೆ ನಿಮಗೆ ಇದು ವಾಸಿ ಆಗೋದಿಲ್ಲ, ಇದಕ್ಕೊಂದು ಸರ್ಜರಿ ಏನಾದರೂ ಮಾಡಿ ಇಲ್ಲ ಲೈಫ್ ಲಾಂಗ್ ತಾವು ಇದರಿಂದ ಹಾಗೆ ಸಫರ್ ಆಗಬೇಕು ಅಂತ. ಬಟ್ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಮಂಡಿ ನೋವುಗಳಲ್ಲಿ ಎಷ್ಟೊಂದು ವೆರೈಟಿ ಇದೆ ಅಂತ. ತುಂಬ ಜನ ಏನು ಅಂದ್ಕೊಂಡಿದ್ದಾರೆ, ಬರೀ ಮಂಡಿ ನೋವು ಬರೋದು ಏಜ್ ಆದವರಲ್ಲಿ, ಅವ್ರಿಗೆ ಬರೋದು ಏನು ಅಂತಂದರೆ ಮೂಳೆ ಸವದಾಗ ಮಾತ್ರ ಬರುತ್ತೆ ಅಂತ. ಹಾಗೇನಲ್ಲ. ಇವತ್ತು ಒಂದು ಸ್ವಲ್ಪ ಡೀಟೇಲ್ ಆಗಿ ಈ ಮಂಡಿ ನೋವುಗಳು ಎಷ್ಟು ಥರ ಇದೆ, ಮಂಡಿ ನೋವು ಅಥವಾ ಕೀಲು ನೋವು ಅಂತ ಏನು ಹೇಳ್ತೀವಿ, ಇವನ್ ಜಾಯಿಂಟ್ಸ್ ಪೇನ್, ಎಲ್ಲ ಯಾವುದೇ ಥರದ ಜಾಯಿಂಟ್ಸ್ ಪೇನ್ ಇರಲಿ ಅದರಲ್ಲಿ ಎಷ್ಟು ಥರ ಇದೆ, ಅದಕ್ಕೆ ಯಾವ್ಯಾವ ಥರ ಟ್ರೀಟ್ಮೆಂಟ್ಸ್ ಇದೆ, ಯಾವ ಥರದನ್ನು ಗುಣಪಡಿಸ್ಕೊಳ್ಬೋದು ಅಂತ ಒಂದು ಸ್ವಲ್ಪ ಡೀಟೇಲಾಗಿ ತಿಳ್ಕೊಳ್ಳೋಣ. ಒಂದು ಅರ್ಥ ಮಾಡ್ಕೋಬೇಕು, ಎಲ್ಲ ಕೀಲು ನೋವುಗಳಿಗೆ, ಯಾವುದೇ ಥರದ ಜಾಯಿಂಟ್ ಪೇನಿಗೆ ಎಲ್ಲದರಲ್ಲೂ ನಮಗೆ ಶಸ್ತ್ರಚಿಕಿತ್ಸೆ ಬೇಕಾಗಿಲ್ಲ, ಸರ್ಜರಿ ಬೇಕಾಗಿಲ್ಲ. ಎಷ್ಟೊಂದು ಕಡೆ ನಾವು ಸರ್ಜರಿ ಅವಾಯ್ಡ್ ಮಾಡ್ಬೋದು. ಅದರಲ್ಲಿ ತುಂಬ ಜನ ಹೇಳೋದು ಇಲ್ಲ ಆಯುರ್ವೇದದಲ್ಲಿ ತುಂಬ ದಿನ ಟೈಮ್ ತೊಗೊಳುತ್ತೆ ಅಂತ. ಅದು ಕೂಡ ಸುಳ್ಳು. ಆಮೇಲೆ ತಾವು ನೋಡಿರ್ಬೋದು, ಆ್ಯಕ್ಚುಲಿ ಎಲ್ಲರೂ ಹೇಳೋದು ಜಾಯಿಂಟ್ಸಲ್ಲಿ ಒಂದು ರುಮಟೆಡ್ ಆರ್ಥ್ರೈಟಿಸ್ ಇದೆ, ಇನ್ನೊಂದು ಆಸ್ಟಿಯೋ ಆರ್ಥ್ರೈಟಿಸ್ ಇದೆ, ಇನ್ನೊಂದು ಗೌಟ್ ಇದೆ, ಈ ಥರ ಒಂದು 4-5 ಆರ್ಥ್ರೈಟಿಸ್ ಮಾತ್ರ ಹೇಳ್ತಾರೆ. ಆಯುರ್ವೇದದಲ್ಲಿ 80 ಟೈಪ್ಸ್ ಜಾಯಿಂಟ್ಸ್ ಪೇನ್ನ ಹೇಳಿದ್ದಾರೆ. ಅಂದರೆ ಇಮ್ಯಾಜಿನ್ ಮಾಡಿ ಎಷ್ಟು ಡೀಟೇಲಾಗಿ ಈ ಕೀಲು ನೋವುಗಳು ಬರುತ್ತೆ, ಯಾವ್ಯಾವ ಸ್ಟೇಜಲ್ಲಿ ಬರುತ್ತೆ ಅಂತ ಪ್ರತಿಯೊಂದು ಕೂಡ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾವು ಕೂಡ ಶತಾಯುನಲ್ಲಿ 125 ವರ್ಷದಿಂದ ಈ ಮಂಡಿ ನೋವು ಇರ್ಬೋದು, ಬೆನ್ನು ನೋವು, ಕತ್ತು ನೋವು, ಕೀಲು ನೋವುಗಳು ಪ್ರತಿಯೊಂದು ಕೂಡ ನಾವು 125 ವರ್ಷದಿಂದ ಟ್ರೀಟ್ಮೆಂಟ್ ಕೊಡ್ತಾ ಬರ್ತಾಯಿದ್ದೀವಿ. ತುಂಬ ಜನಕ್ಕೆ ನೋಡಿದ್ದೀವಿ ನಾವು, ಒಂದು 3 to 4 ಮಂತ್ಸು ಚಿಕಿತ್ಸೆ ಕೊಡ್ತಾ ಇದ್ದಂಗೆ ಸಂಪೂರ್ಣವಾಗಿ ಗುಣಮುಖ ಆಗಿರೋರು ಕೂಡ ಇದ್ದಾರೆ. ತಾವು ತುಂಬ ಕಡೆ ಕೇಳಿರ್ಬೋದು ರುಮಟೆಡ್ ಆರ್ಥ್ರೈಟಿಸ್, ಅದರಲ್ಲೂ RA ಫ್ಯಾಕ್ಟರ್ ಪಾಸಿಟಿವ್ ಬಂದರೆ ಇದು ಒಂಥರ ಆಟೋ ಇಮ್ಯೂನ್ ಡಿಸೀಸು, ಇದು ಸಂಪೂರ್ಣವಾಗಿ ಗುಣ ಆಗೋದಿಲ್ಲ, ಇದಕ್ಕೆ ಲೈಫ್ ಲಾಂಗ್ ಔಷಧಿ ತೊಗೋಬೇಕು, ಆಮೇಲೆ ನೋವು ಜೊತೆನೇ ಬದುಕಬೇಕು ಅಂತ ತುಂಬ ಜನ ಡಾಕ್ಟ್ರ್ ಹೇಳ್ತಾರೆ. ರುಮೆಟಾಲಜಿಸ್ಟ್ ಇರ್ಬೋದು, ನಮ್ಮದು ಆರ್ಥೋಪೆಡಿಕ್ಸ್ ಡಾಕ್ಟರ್ಸ್ ಇರ್ಬೋದು, ಪ್ರತಿಯೊಬ್ಬರು ಕೂಡ, ನ್ಯೂರೋಲಜಿಸ್ಟು ಕೂಡ ಹೇಳೋದು ಅದು ಒಂದೇ, ನಿಮ್ಗೆ ಒಂದು ಸರಿ RA ಫ್ಯಾಕ್ಟರ್ ಪಾಸಿಟಿವ್ ಬಂತು ಅಂತಂದರೆ ನೆಗೆಟಿವ್ ಆಗೋದಿಲ್ಲ, ಲೈಫ್ ಲಾಂಗ್ ಔಷಧಿ ತೊಗೊಳ್ತಾನೆ ಇರಬೇಕು ಅಂತ ಹೇಳ್ತಾರೆ. ಅದು ಶುದ್ಧ ತಪ್ಪು. ಯಾಕೆ ಆಯುರ್ವೇದದಲ್ಲಿ ನಾವು ರುಮಟೆಡ್ ಆರ್ಥ್ರೈಟಿಸ್ನ ಆಮವಾತ ಅಂತ ಹೇಳ್ತೀವಿ, ಅದು ಸಂಪೂರ್ಣವಾಗಿ ಗುಣ ಆಗುತ್ತೆ. ಆಮೇಲೆ ಇನ್ನೊಂದು ತಾವು ನೋಡಿರ್ಬೋದು, ಆಸ್ಟಿಯೋ ಆರ್ಥ್ರೈಟಿಸ್ ಬಂದಾಗ ಕೂಡ ತುಂಬ ಜನ ಏನು ಹೇಳ್ತಾರೆ, ಸರ್ಜರಿ ಮಾಡಬೇಕು ಅಂತ, ಅಲ್ಲಿ ಮೂಳೆ ಸವಿತ ಆಗಿದೆ, ಸರ್ಜರಿ ಮಾಡಬೇಕು ಅಂತ. ಖಂಡಿತವಾಗಿಯೂ ಏಜ್ ರಿಲೇಟೆಡ್ ಏನಾದರೂ ಇತ್ತು, ಡಿಜೆನರೇಟಿವ್ ಚೇಂಜಸ್ ತುಂಬ ಆಗಿದೆ, ವಿಯರ್ ಆ್ಯಂಡ್ ಟಿಯರ್ ಜಾಸ್ತಿ ಇದೆ, ಅಲ್ಲಿ ಮೂಳೆ ಸವಿತ ತುಂಬ ಜಾಸ್ತಿ ಆಗಿದೆ ಅಂದರೆ ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಪ್ರತಿಯೊಂದು ಕೀಲು ನೋವು ಕೂಡ ಸಂಪೂರ್ಣವಾಗಿ ವಾಸಿ ಆಗುತ್ತೆ ಅಂತಲ್ಲ. ಈಗ ಫಾರ್ ಎಕ್ಸಾಂಪಲ್ ಆಸ್ಟಿಯೋ ಆರ್ಥ್ರೈಟಿಸು ಓಲ್ಡ್ ಏಜಲ್ಲಿ ಬಂತು, ತುಂಬ ಮೂಳೆ ಸವತಿದೆ ಅಂದರೆ ಅದು ಸಂಪೂರ್ಣವಾಗಿ ಗುಣ ಆಗೋದಿಲ್ಲ, ಅದಕ್ಕೆ ಕಂಪಲ್ಸರಿ ಸರ್ಜರಿಗೆ ಹೋಗಲೇಬೇಕು. ಬಟ್ ಅದೇ ನಿಮಗೆ ಆಸ್ಟಿಯೋ ಆರ್ಥ್ರೈಟಿಸ್ ಏನಾದರೂ ಇನಿಷಿಯಲ್ ಡೇಜಲ್ಲಿ, ಯಂಗ್ ಏಜ್ ಇದ್ದಾಗೇ ಸ್ಟಾರ್ಟಿಂಗಲ್ಲೇ ತಾವು ಕಂಡುಹಿಡ್ಕೊಂಡ್ಬಿಟ್ರೆ ಸಂಪೂರ್ಣವಾಗಿ ಗುಣಪಡಿಸ್ಬೋದು. ಇದನ್ನು ತಾವು ಅರ್ಥ ಮಾಡ್ಕೋಬೇಕು. ಯಾವುದೇ ಕಾಯಿಲೆ ಇರಲಿ, ಈಗ ನೋಡಿ, ಒಂದು ವೆಹಿಕಲ್ ತಾವು ತೊಗೊಂಡಾಗೆ ಚೆನ್ನಾಗಿ ಓಡಿಸ್ಕೊಂಡಿದ್ದಾಗೆ ಅದಕ್ಕೆ ಸರಿಯಾಗಿ ಸರ್ವಿಸಿಂಗ್ ಮಾಡಿ, ಸರಿಯಾಗಿ ಅದಕ್ಕೆ ಆಯಿಲ್ ಹಾಕಿ, ಗಾಡಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡು, ಏರೆಲ್ಲ ಚೆಕ್ ಮಾಡಿಕೊಂಡು ಸರಿ ಇತ್ತು ಅಂತಂದರೆ ಅದು ಒಳ್ಳೆ ಮೇಂಟೆನೆನ್ಸಲ್ಲಿರುತ್ತೆ. ಸ್ವಲ್ಪ ಏನಾದರೂ ಸೌಂಡ್ ಬಂದಲ್ಲೇ ಇನಿಷಿಯಲ್ ಸ್ಟೇಜಲ್ಲೇ ಶೋರೂಮ್ಗೆ ಹೋಗ್ಬಿಟ್ಟು ತೋರಿಸ್ಬಿಟ್ಟು ಅದನ್ನು ರೆಕ್ಟಿಫೈ ಮಾಡಿಬಿಟ್ರೆ ನಿಮಗೆ ಮತ್ತೆ ಅದು ಮುಂದೆ ತೊಂದರೆ ಕೊಡಲ್ಲ. ಅದೇ ಥರ ದೇಹಕ್ಕೂ ಕೂಡ ಇನಿಷಿಯಲ್ ಸ್ಟೇಜಲ್ಲೇ ತಾವು ಕಂಡು ಹಿಡಿದು ಅದಕ್ಕೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದು ಬೇರೆ ಡಿಸೀಸ್ ಆಗಿ ಕನ್ವರ್ಟ್ ಆಗೋದಿಲ್ಲ. ಅದೇ ಥರ ಈ ಆಸ್ಟಿಯೋ ಆರ್ಥ್ರೈಟಿಸಲ್ಲಿ ಆಗೋದು ಸ್ವಲ್ಪ ವಿಯರ್ ಆ್ಯಂಡ್ ಟಿಯರ್ ಇರುತ್ತೆ, ಅದನ್ನು ಇನಿಷಿಯಲ್ ಆಗಿ ನೀವು ತಾವು ಚಿಕಿತ್ಸೆ ತೊಗೊಂಡ್ರೆ ಅದು ಸಂಪೂರ್ಣವಾಗಿ ಗುಣಮುಖ ಆಗುತ್ತೆ. ಬಟ್ ನಾವು ಮಾಡೋದಿಲ್ಲ, ಅದನ್ನು ತುಂಬ ನೆಗ್ಲೆಕ್ಟ್ ಮಾಡ್ತೀವಿ, ಕೇರ್ಲೆಸ್ ಆಗಿರ್ತೀವಿ, ಹಾಗೆ ಹೋಗ್ಬಿಡುತ್ತೆ ಬಿಡು ಅಂತೆಲ್ಲ ನಾವು ಎಷ್ಟೊಂದು ಸರಿ ನೆಗ್ಲೆಕ್ಟ್ ಮಾಡ್ತೀವಿ. ಆಮೇಲೆ ನಾನು ತುಂಬ ಜನಕ್ಕೆ ನೋಡಿದ್ದೀನಿ, ಈ ಅಡ್ವರ್ಟೈಸ್ಮೆಂಟಲ್ಲಿ ಬರ್ತಕ್ಕಂಥ ಆಯಿಲ್ಗಳನ್ನು ತೊಗೊಂಡ್ಬಿಟ್ಟು, ಯಾವುದೇ ಎಣ್ಣೆ ಇರಲಿ, ನೋವಿನ ಎಣ್ಣೆ ಅನ್ನೋದು ತೊಗೊಂಡು ಬರೋದು, ಹಚ್ಬಿಟ್ಟು ನೋಡೋದು, ಕೆಲವ್ರಿಗೆ ಗುಣ ಆಗುತ್ತೆ, ಕೆಲವ್ರಿಗೆ ಗುಣ ಆಗೋದಿಲ್ಲ. ತಾವು ಒಂದು ತಿಳ್ಕೊಬೇಕು,
ರುಮಟೈಡ್ ಆರ್ಥರೈಟಿಸ್ ಏನಾದರೂ ಇತ್ತು, ನಿಮ್ಮದು RA ಫ್ಯಾಕ್ಟರ್ ಪಾಸಿಟಿವ್ ಇತ್ತು ಅಂತಂದರೆ ಆ ಜಾಯಿಂಟ್ ಪೇನಿಗೆ ಎಣ್ಣೆ ಹಚ್ಚಿದರೆ ನೋವು ಜಾಸ್ತಿ ಆಗುತ್ತೆ. ಯಾಕಂದರೆ ರುಮಟೈಡ್ ಆರ್ಥರೈಟಿಸಲ್ಲಿ ಎಣ್ಣೆ ಹಚ್ಚಬಾರದು. ಅದೇ ಆಸ್ಟಿಯೋ ಆರ್ಥರೈಟಿಸ್ ಇತ್ತು ಅಂತಂದರೆ ಬೇಗ ಗುಣ ಆಗುತ್ತೆ. ಸೊ ಹಾಗಾಗಿ ತಾವೇ ಮನೆಯಲ್ಲಿ ಡಾಕ್ಟ್ರ್ ಆಗಬೇಡಿ. ಅದರಲ್ಲೂ ಯಂಗ್ ಏಜಲ್ಲಿ ಏನಾದರೂ ಈ ಥರ ನೋವುಗಳು ಬಂದರೆ ಬೇಗ ಗುಣಪಡಿಸ್ಕೊಳ್ಳಿ. ಇನ್ನು ಕೆಲವ್ರು ನೋಡಿರ್ಬೋದು ತಾವು, ಜಾಯಿಂಟ್ಸ್ ಪೇನಿಗೆ ಎಸ್ಪೆಷಲಿ ಬ್ಯಾಕಲ್ಲಿ ಬಂದರೆ, ಸ್ಪೈನಲ್ ಬಂದರೆ, ಸ್ಪೈನಲ್ ಕಾರ್ಡಲ್ಲಿ ಸರ್ವೈಕಲ್ ರೀಜನ್ ಕತ್ತತ್ರ ಬಂದರೆ ಅಥವಾ ಲಂಬಾರ್ ರೀಜನ್ನು ಅಲ್ಲಿ ಬಂದರೆ L3, L4, L5, L6 ಎಲ್ಲ ಇರ್ಬೋದು, S1, S2 ಇರ್ಬೋದು. ಬೆನ್ನಲ್ಲಿ ಬಂದಾಗೆ ಅದು ಜಾಯಿಂಟ್ಸ್ ಪೇನು ಬೇರೆ ಥರನೇ ಇರುತ್ತೆ. ಅಲ್ಲಿ ಇನ್ಫ್ಲಮೇಷನ್ನು, ಇನ್ಫೆಕ್ಷನ್ನು, ಕೆಲವೊಂದು ಸರಿ ಡಿಸ್ಕ್ ಬಲ್ಜ್ ಆಗಿರುತ್ತೆ ಅಥವಾ ಅಲ್ಲಿ ಡಿಸ್ಕ್ ಕಂಪ್ರೆಸ್ ಆಗಿರುತ್ತೆ ಅಥವಾ ಸ್ಲಿಪ್ ಡಿಸ್ಕ್ ಆಗಿರುತ್ತೆ. ಅವು ಎಲ್ಲವೂ ಕೂಡ ಜಾಯಿಂಟ್ಸ್ ಪೇನೇ, ಎಲ್ಲವೂ ಕೀಲು ನೋವುಗಳೇ. ಬಟ್ ಪ್ರತಿಯೊಂದಕ್ಕೂ ಬೇರೆ ಬೇರೆ ಥರ ಚಿಕಿತ್ಸೆ ಇದೆ. ಸೊ ಹಾಗಾಗಿ ತಮಗೆ ಯಾವ ಥರ ಸ್ಪೆಸಿಫಿಕ್ಕಾಗಿ ಏನು ಪ್ರಾಬ್ಲಮ್ ಇದೆ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ತೊಗೊಳ್ತು ಅಂತಂದರೆ ವಿದಿನ್ 3 to 6 ಮಂತ್ಸಲ್ಲಿ ನೀವು ಯಾವುದೇ ಥರದ ನೋವಿರಲಿ ಸಂಪೂರ್ಣವಾಗಿ ಗುಣಪಡಿಸ್ಕೋಬೋದು. ಯಾವಾಗ ಅದನ್ನು ಬಿಡ್ತೀವಿ, ತಾನೇ ಹೋಗುತ್ತೆ ಬಿಡು, ನೋಡೋಣ, ಬರೀ ಪೇನ್ ಕಿಲ್ಲರ್ ತೊಗೊಂಡು ನೋಡೋದು ಅಥವಾ ಬರೀ ಡಾಕ್ಟ್ರ್ ಹೇಳ್ತಾರೆ ಕೆಲವೊಂದು ಫಿಸಿಯೋಥೆರಪಿ ಮಾಡಿ ಸಾಕು ಅಂತ, ಆವಾಗೇ ಬರೋದು ಪ್ರಾಬ್ಲಮ್. ಈಗ ಸ್ಲಿಪ್ ಡಿಸ್ಕ್ ಆಗಿದ್ದರೆ ಫಸ್ಟ್ ಅದನ್ನು ಕಾಸ್ನ ತೆಗಿಬೇಕು. ಡಿಸ್ಕ್ ಹರ್ನಿಯೇಷನ್ ಆಗಿದ್ದರೆ ಬೇರೆ, ಕಂಪ್ರೆಸ್ ಆಗಿದ್ದರೆ ಬೇರೆ, ಅಲ್ಲಿ ಡಿಜೆನ್ರೇಟಿವ್ ಚೇಂಜಸ್ ಆಗಿದ್ದರೆ ಬೇರೆ ಥರ ಚಿಕಿತ್ಸೆ. ಪ್ರತಿಯೊಂದಕ್ಕೂ ಅದರದ್ದೇ ಆದಂಥ ಚಿಕಿತ್ಸೆ ಇದೆ. ಅದಕ್ಕೆ ಆಯುರ್ವೇದದಲ್ಲಿ 80 ಥರ ಜಾಯಿಂಟ್ಸ್ ಪೇನ್ ಅಂತ ಹೇಳಿದ್ದಾರೆ. ಅದರಲ್ಲಿ ನಿಮ್ದು ಯಾವುದು ಇದೆ ಅಂತ ಸ್ಪೆಸಿಫಿಕ್ಕಾಗಿ ಕಂಡುಹಿಡಿದು ಬಿಟ್ಟರೆ ಅದಕ್ಕೆ ಏನು ಮಾಡಬೇಕು ತಾವು ಅಂತಂದರೆ, ತಮ್ಮ ಹತ್ರ ಇರ್ತಕ್ಕಂಥ ಎಲ್ಲ ರಿಪೋರ್ಟ್ಸು, ಬ್ಲಡ್ ಟೆಸ್ಟ್ ಇರ್ಬೋದು, ಎಕ್ಸ್ರೇ ಇರ್ಬೋದು, MRI ಇರ್ಬೋದು, ಏನೇನು ಮಾಡಿಸಿದಿರ ಎಲ್ಲ ಟ್ರೀಟ್ಮೆಂಟ್ದು ಒಂದು ಕಾಪಿನ ಕೆಳಗೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದು ಸರಿ ವಾಟ್ಸಪ್ ಮಾಡಿ, ನಮ್ಮ ಡಾಕ್ಟ್ರು ಆನ್ಲೈನ್ ಕನ್ಸಲ್ಟೇಷನ್ ಮಾಡಿಬಿಟ್ಟು ನಿಮಗೆ ಯಾವ ಥರ ಪ್ರಾಬ್ಲಮ್ ಇದೆ, ಅದಕ್ಕೆ ಯಾವ ಥರ ಚಿಕಿತ್ಸೆ ಇದೆ, ಎಷ್ಟು ದಿವಸ ಟೈಮ್ ತೊಗೊಳುತ್ತೆ, ಏನು ಟ್ರೀಟ್ಮೆಂಟ್ ಇದೆ ಅಂತ ಡೀಟೇಲಾಗಿ ಹೇಳ್ತಾರೆ. ಆವಾಗ ತಾವು ಅದನ್ನು ಸೂಕ್ತವಾಗಿ ಟ್ರೀಟ್ಮೆಂಟ್ ಶುರು ಮಾಡ್ತು ಅಂದರೆ ಸಂಪೂರ್ಣವಾಗಿ ಗುಣ ಆಗುತ್ತೆ. ಆಮೇಲೆ ಇನ್ನೊಂದೇನು ಅಂದರೆ, ಯಾವುದೇ ಥರದ ಕೀಲು ನೋವಿರಲಿ ಅದಕ್ಕೆ ನಮ್ಮ ಶತಾಯು ರಿಟ್ರೀಟ್ ಅಂತ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಇದೆ. ಅಲ್ಲಿ ತಾವು ಉಳ್ಕೊಂಡು ಕೂಡ ಟ್ರೀಟ್ಮೆಂಟ್ ತೊಗೊಳ್ಬೋದು. ಈಗಂತೂ ಶತಾಯುನಲ್ಲಿ ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಕೂಡ ಇದೆ. ನಿಮ್ಮ ಹತ್ರ ಯಾವುದೇ ಥರದ ಹೆಲ್ತ್ ಇನ್ಶೂರೆನ್ಸ್ ಇರಲಿ ಅದನ್ನು ತೋರಿಸ್ಬಿಟ್ಟು ತಾವು ಬಂದು ನಮ್ಮ ಹತ್ರ ಕ್ಯಾಶ್ಲೆಸ್ನ ಸರ್ವಿಸ್ನ ತೊಗೊಂಡ್ಬಿಟ್ಟು ಇನ್ಶೂರೆನ್ಸ್ನ ಕ್ಲೇಮ್ ಮಾಡ್ಬೋದು. ಆ ಥರದಂಥ ಒಂದು ಅನುಕೂಲ ಕೂಡ ನಾವು ಶತಾಯು ರಿಟ್ರೀಟಲ್ಲಿ ಮಾಡಿದ್ದೀವಿ. ಉಳ್ಕೊಳ್ಳೋಕ್ಕಾಗಲ್ಲ, ನಂಗೆ ಅಷ್ಟು ಟೈಮ್ ಇಲ್ಲ, ನಂಗೆ ಸಿಗೋದಿಲ್ಲ ಅಷ್ಟು ಟೈಮು ಅಂತಂದರೆ 15 ಕ್ಲಿನಿಕ್ಕು ಬೆಂಗಳೂರಲ್ಲಿ ಇದೆ. ಇಲ್ಲಿ ಕೆಳಗಡೆ ಎಲ್ಲ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ಫೋನ್ ಮಾಡಿಬಿಟ್ರೆ ಅಲ್ಲಿ ಅಪಾಯಿಂಟ್ಮೆಂಟ್ ತೊಗೊಂಡ್ಬಿಟ್ಟು ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿದರೆ ತಮಗೆ ಟ್ರೀಟ್ಮೆಂಟ್ನ ಕೊಡ್ತಾರೆ. ಇಲ್ಲ ನಮ್ಗೆ ಬರೋಕ್ಕೂ ಆಗೋದಿಲ್ಲ, ಬೆಂಗಳೂರಿಗೆ ಬರೋಕ್ಕಾಗಲ್ಲ, ಅಲ್ಲಿ ಉಳ್ಕೊಂಡು ಟ್ರೀಟ್ಮೆಂಟ್ ತೊಗೊಳಕ್ಕಾಗಲ್ಲ ಅಂದರೆ ಆನ್ಲೈನ್ ಕನ್ಸಲ್ಟೇಷನ್ ಫಿಕ್ಸ್ ಮಾಡಿ ಎಲ್ಲ ರಿಪೋರ್ಟ್ಸ್ನ ಕಳಿಸಿ ನಮ್ಮ ಡಾಕ್ಟ್ರು ಒಂದು ಆನ್ಲೈನ್ ಕನ್ಸಲ್ಟೇಷನ್ ಮಾಡಿ ನಿಮ್ಗೆ ಯಾವ ಥರ ಕಾಯಿಲೆ ಇದೆ, ಇದಕ್ಕೆ ಏನು ಚಿಕಿತ್ಸೆ ಇದೆ, ಎಷ್ಟು ದಿವಸ ತೊಗೊಳಿದೆ ಡೀಟೇಲ್ ಆಗಿ ಹೇಳ್ತಾರೆ. ತಾವು ಮನೆಯಲ್ಲೇ ಕೂತ್ಕೊಂಡು ಕೂಡ ಟ್ರೀಟ್ಮೆಂಟ್ ಮಾಡ್ಕೋಬೋದು. ಸೊ ಹಾಗಾಗಿ ಯಾವುದೇ ಥರದ ಕೀಲು ನೋವು ಬರಲಿ ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಯಾಕಂದ್ರೆ ನಾನು ಯಾವಾಗಲೂ ನಮ್ಮ ಶತಾಯುನಲ್ಲಿ ಡಾಕ್ಟ್ರುಗಳಿಗೆ ಟ್ರೈನಿಂಗ್ ಮಾಡಬೇಕಾದ್ರೆ ಅದನ್ನೇ ಹೇಳ್ತೀವಿ ನಾವು. ಒಂದು ಸರಿ ಕಾಯಿಲೆ ಡಯಾಗ್ನೋಸಿಸ್ ಮಾಡೋದು ಈಸಿ ಆಯಿತು, ಕಾಯಿಲೆ ಯಾವುದು ಅಂತ ತಿಳ್ಕೊಂಬಿಟ್ರೆ ಈಸಿ ಆಗಿಬಿಟ್ರೆ ಚಿಕಿತ್ಸೆ ಕೊಡೋದು ಭಾಳ ಸಿಂಪಲ್. ಯಾಕಂದರೆ ಇಮ್ಯಾಜಿನ್ ಮಾಡಿ, ಆಯುರ್ವೇದದಲ್ಲಿ 80 ಥರ ಜಾಯಿಂಟ್ಸ್ ಪೇನ್ ಇದೆ, ಅದರಲ್ಲಿ ನಿಮ್ಮದು ಯಾವುದಿದೆ ಅಂತ ಕಂಡಿಡಿದ ತಕ್ಷಣ ಟ್ರೀಟ್ಮೆಂಟ್ ಕೊಡೋದು ಸುಲಭ. ಸೊ ಹಾಗಾಗಿ ಯಾವುದೇ ಥರ ಕೀಲು ನೋವು ಬರಲಿ ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಸಿಂಪಲ್ ಟ್ರೀಟ್ಮೆಂಟ್ಸ್ ಇದೆ, ಸಂಪೂರ್ಣವಾಗಿ ಗುಣಮುಖ ಆಗುತ್ತೆ. ಆಮೇಲೆ ಯಾವ ಏಜಲ್ಲಿ ಬಂದಿದೆ, ಯಾವ ಥರ ಇನ್ಫೆಕ್ಷನ್ ಇದೆ, ಯಾವ ಥರ ಡಿಜೆನ್ರೇಟಿವ್ ಚೇಂಜಸ್ ಆಗಿದೆ, ಯಾವ ಥರ ಇನ್ಫ್ಲಮೇಷನ್ ಇದೆ, ಯಾವ ಥರ ವಿಯರ್ ಆ್ಯಂಡ್ ಟಿಯರ್ ಇದೆ, ಪ್ರತಿಯೊಂದನ್ನು ನಾವು ಕನ್ಸಿಡರ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ ಕೊಡ್ತಾ ಇರೋದ್ರಿಂದ ನಿಮಗೆ ಯಾವುದೇ ಥರದ ಅಡ್ಡ ಪರಿಣಾಮಗಳಿಲ್ಲ, ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಇಲ್ಲ. ಇನ್ಫ್ಯಾಕ್ಟ್ ಎಫೆಕ್ಟ್ ಚೆನ್ನಾಗಿರುತ್ತೆ ಹೊರತಾಗಿ 0 ಸೈಡ್ ಎಫೆಕ್ಟ್ಸ್ ಇದೆ ನಿಮಗೆ. ಸೊ ಆ ಥರ ಇರ್ತಕ್ಕಂಥ ಒಂದು ಟ್ರೀಟ್ಮೆಂಟ್ಗೆ, ಯಾಕೆ ಎಷ್ಟೊಂದು ಸರಿ ನಾವು ಜಾಯಿಂಟ್ಸ್ ಪೇನ್ಗಳನ್ನು ನೋಡಿದ್ದೀವಿ, ಅದರಲ್ಲಿ ಮೆಡಿಸಿನ್ ಕೂಡ ಕೊಡೋದು ಬೇಕಾಗಿಲ್ಲ. ಕೆಲವೊಂದು ಸಿಂಪಲ್ ಎಕ್ಸ್ಟರ್ನಲ್ ಟ್ರೀಟ್ಮೆಂಟ್ ಕೊಟ್ಟರೂ ಕೂಡ ಸಂಪೂರ್ಣವಾಗಿ ಗುಣ ಆಗಿರೋದನ್ನು ನಾವು ನೋಡಿದ್ದೀವಿ. ಅದ್ರ ಜೊತೆಗೆ ಏನಾದರೂ ಇಂಟರ್ನಲ್ ಮೆಡಿಸಿನ್ ಕೊಡ್ತು ಅಂತಂದರೆ ಭಾಳನೇ ಒಳ್ಳೆಯದು. ಸೊ ತಾವು ಯಾವಾಗೂ ಅಷ್ಟೇ ಒಂದು ಪೇನ್ ಬಂದಾಗೆ ಮನೆಯಲ್ಲಿ ಏನೇನು ಮಾಡಬೇಕು ಅಂತ ಹೇಳ್ತೀನಿ. ಈಗ ಎಲ್ಲೋ ಒಂದು ಕಡೆ ಗಾಯ ಆಗಿದೆ, ಎಲ್ಲೋ ಕಾಲು ಟ್ವಿಸ್ಟ್ ಆಯಿತು ಅಥವಾ ಬೆನ್ ಟ್ವಿಸ್ಟ್ ಆಯಿತು, ಸಡನ್ನಾಗಿ ಮಲ್ಕೊಂಡ್ರೆ ಪೊಸಿಷನ್ ಸರಿ ಇರಲಿಲ್ಲ, ಆವಾಗ ಯಾವುದೇ ಥರದ ಒಂದು ಎಣ್ಣೆ ಲೈಟಾಗಿ ಮಸಾಜ್ ಮಾಡ್ತು ಅಂತಂದರೆ ಸಂಪೂರ್ಣವಾಗಿ ಗುಣ ಆಗುತ್ತೆ. ಸ್ನಾನಕ್ಕೆ ಮುಂಚೆ ಒಂದು ಸ್ವಲ್ಪ ಆಯಿಲ್ ಮಸಾಜ್ ಮಾಡ್ಕೊಂಡು ಬಿಟ್ಟರೆ ಸಾಕು. ಈಗ ಜಾಯಿಂಟಲ್ಲಿ ಏನಾದರೂ ಊತ ಇತ್ತು,
ತುಂಬ ಅಂತಂದರೆ ಸ್ವಲ್ಪ ಉಪ್ಪು ಫ್ರೈ ಮಾಡಿಬಿಟ್ರೆ ಅದು ಪುಡಿ ಆಗುತ್ತೆ. ಅದನ್ನು ಒಂದು ಬಟ್ಟೆನಲ್ಲಿ ಕಟ್ಬಿಟ್ಟು ಅದ್ರ ಶಾಖ ಕೊಡ್ತು ಅಂದರೆ ಸ್ವೆಲ್ಲಿಂಗ್ ಕಡಿಮೆ ಹಾಕ್ಕೊಂಡು ಬರುತ್ತೆ. ಜೊತೆಗೆ ಇನ್ಫ್ಲಮೇಷನ್ ಏನಾದರೂ ಇತ್ತು ಅಂದರೆ ಹುಣಸೆ ಹಣ್ಣಿನ ರಸ, ಸ್ವಲ್ಪ ಬೇವಿನ ಸೊಪ್ಪು, ಆಮೇಲೆ ಇದು ನಮ್ಮದು ತುಳಸಿ ಸೊಪ್ಪು, ಇಂಥದ್ದೆಲ್ಲ ಒಂದು 5-6 ಸೊಪ್ಪಿಂದ ರಸಗಳನ್ನು ಇದ್ರ ಜೊತೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಆಗಿರೋ ಗಾಯದ ಮೇಲೆ ಒಂದು ಸ್ವಲ್ಪ ಹಚ್ಬಿಡ್ತು ಅಂತಂದರೆ ಅಲ್ಲೂ ಕೂಡ ಇನ್ಫ್ಲಮೇಷನ್ನು ಭಾಳ ಬೇಗ ಗುಣ ಆಗುತ್ತೆ. ಜೊತೆಗೆ ಏನು ಮಾಡಬೇಕು ಅಂದರೆ ಯಾವುದೇ ಥರದ ನೋವುಗಳು ಬಂದಾಗೆ ಆದಷ್ಟು ತಾವು ಸ್ವಲ್ಪ ಡಯಟ್ ಮೇಲೆ ಗಮನ ಕೊಡಬೇಕು. ಸ್ವಲ್ಪ ಆ ಜಾಯಿಂಟ್ಸ್ನ ಚೆನ್ನಾಗಿ ಯೂಸ್ ಮಾಡೋಕ್ಕೆ ಶುರು ಮಾಡಬೇಕು. ಆವಾಗೆ ಅಲ್ಲಿರ್ತಕ್ಕಂಥ ನೋವು ಸಂಪೂರ್ಣವಾಗಿ ಹೋಗ್ಬಿಡುತ್ತೆ. ಸೊ ನಿಮ್ದು ಯಾವುದೇ ಏಜಲ್ಲಿ ಯಾವುದೇ ಥರದ ಒಂದು ಜಾಯಿಂಟ್ ಪೇನ್ ಬರಲಿ, ಕೆಳಗೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ರಿಪೋರ್ಟ್ಸ್ನ ಕಳಿಸಿ, ನಿಮ್ಗೆ ಯಾವ ಥರ ಜಾಯಿಂಟ್ ಪೇನ್ ಇದೆ, ಅದನ್ನು ಯಾವ ಥರ ಟ್ರೀಟ್ಮೆಂಟ್ ಇದೆ ಅಂತ ತಿಳ್ಕೊಂಡು ಕರೆಕ್ಟಾಗಿ ಚಿಕಿತ್ಸೆ ತೊಗೊಂಡ್ಬಿಟ್ಟು ತಮ್ಮ ಜಾಯಿಂಟ್ ಪೇನ್ನ ಸಂಪೂರ್ಣವಾಗಿ ಗುಣ ಮಾಡಿಸ್ಕೊಳ್ಳಿ. ಥ್ಯಾಂಕ್ ಯು. ಶತಾಯು ಆಯುರ್ವೇದ ಸೆಂಟರ್ ಸುಮಾರು 120 ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಆಯುರ್ವೇದ ಸೆಂಟರ್ ಆಯುರ್ವೇದ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆ ಮಾಡಿದೆ. ಅಷ್ಟೇ ಅಲ್ಲ, ಬೆಂಗಳೂರಿನ ನಾನಾ ಭಾಗದಲ್ಲಿ ಇದರ ಸೆಂಟರ್ಗಳಿವೆ. ಇದರ ಜೊತೆಗೆ 35ಕ್ಕೂ ಹೆಚ್ಚು ವೈದ್ಯರು ಸೇರಿದಂತೆ 100ಕ್ಕೂ ಹೆಚ್ಚು ಥೆರಪಿಸ್ಟ್ಗಳು ರೋಗಿಗಳ ಸೇವೆಯಲ್ಲಿ ನಿರತರಾಗಿದ್ದಾರೆ. ಇನ್ನೂ ವಿಶೇಷ ಅಂತಂದ್ರೆ ಸುಮಾರು 10 ಲಕ್ಷಕ್ಕೂ ಅಧಿಕ ರೋಗಿಗಳಿಗೆ ಈ ಶತಾಯು ಸೆಂಟರ್ ಚಿಕಿತ್ಸೆ ನೀಡಿದೆ. ಅಷ್ಟೇ ಅಲ್ಲ, ಅವರ ರೋಗವನ್ನ ಗುಣಪಡಿಸಿ ಅವರ ಮೊಗದಲ್ಲಿ ನಗು ಬರುವಂತಹ ಮಹತ್ ಕಾರ್ಯವನ್ನ ಮಾಡಿದೆ. ಬನ್ನಿ ಹಾಗಾದ್ರೆ ಈ ಶತಾಯು ಸೆಂಟರ್ನಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ, ಈ ಸೆಂಟರ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಬನ್ನಿ ನೋಡೋಣ. ನೋಡಿದ್ರಲ್ಲ, ಶತಾಯು ಆಯುರ್ವೇದ ಕ್ಲಿನಿಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಉತ್ತಮವಾದ ಚಿಕಿತ್ಸೆ ನೀಡುತ್ತೆ ಅನ್ನೋದನ್ನ. ತಾವೇನಾದರೂ ಒಬೆಸಿಟಿ, ಡಯಾಬಿಟಿಸ್, PCOD ಅಥವಾ ಗರ್ಭಧಾರಣೆಯ ಸಮಸ್ಯೆ, ಕೀಲು ನೋವು, ಗಂಟು ನೋವು ಇಂತಹ ಯಾವುದಾದ್ರೂ ಸಮಸ್ಯೆಯಲ್ಲಿ ಬಳಲ್ತಾ ಇದ್ರೆ ಬೆಂಗಳೂರಿನ ನಾನಾ ಭಾಗದಲ್ಲಿ ಶತಾಯು ಆಯುರ್ವೇದ ಕ್ಲಿನಿಕ್ನ ಸೆಂಟರ್ಗಳಿವೆ. ನಿಮ್ಮ ಹತ್ತಿರದ ಸೆಂಟರ್ಗೆ ಹೋಗಿ ತಾವು ಚಿಕಿತ್ಸೆ ಪಡೆಯಬಹುದಾಗಿದೆ. ಹಾಗಾದ್ರೆ ಯಾಕೆ ತಡ? ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ.